ಹಾಯ್ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ವಿಷ್ಣುವಿನ ಭಯಾನಕ ಅವತಾರದ ನಂತರದ ಕಥೆಯ ಬಗ್ಗೆ ತಿಳಿಯೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೀಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಮತ್ತಿನ್ಯಾಕ್ ತಡ, ವಿಡಿಯೋನ ಶುರು ಮಾಡೋಣ ಬನ್ನಿ. ವಿಷ್ಣುವು ನರಸಿಂಹನ ಅವತಾರವನ್ನು ಎತ್ತಿ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಹರಿತವಾದ ಉಗುರುಗಳಿಂದ ಅವನನ್ನು ಕೊಲ್ಲುತ್ತಾನೆ. ಹಿರಣ್ಯಕಶಿಪುವು ಸಾಯುತ್ತಾನೆ. ಆದರೆ ನರಸಿಂಹನ ಕೋಪ ಮಾತ್ರ ತಣ್ಣಗಾಗಲಿಲ್ಲ. ಇಡೀ ನಲ್ಲಮಲ ಕಾಡನ್ನು ಸುತ್ತುತ್ತಾ ಗರ್ಜಿಸುತ್ತಾ ಇರುತ್ತಾನೆ. ಇದನ್ನು ನೋಡಿದ ದೇವತೆಗಳೆಲ್ಲರೂ ಭಯಪಡುತ್ತಾರೆ. ನರಸಿಂಹನನ್ನು ಹೇಗೆ ಶಾಂತಿಸಬೇಕು ಎಂದು ಯೋಚಿಸುತ್ತಾರೆ. ಆಗ ದೇವತೆಗಳೆಲ್ಲರಿಗೂ ನೆನಪಾಗಿದ್ದೇ ಮಹಾಲಕ್ಷ್ಮಿ. ಅವರೆಲ್ಲರೂ ಲಕ್ಷ್ಮೀದೇವಿ ಬಳಿಗೆ ಹೋಗಿ ನಡೆದ ಎಲ್ಲವನ್ನೂ ಹೇಳುತ್ತಾರೆ. ಆಗ ಲಕ್ಷ್ಮೀದೇವಿಯು ಚೆಂಚುಲಕ್ಷ್ಮಿ ಎಂಬ ಸುಂದರ ಗಿರಿಜನ ಯುವತಿಯಾಗಿ ಬದಲಾಗಿ ನರಸಿಂಹನ ಮುಂದೆ ಹೋಗುತ್ತಾಳೆ. ಆಗ ಅವಳನ್ನು ನೋಡಿದ ನರಸಿಂಹ ಅವಳ ಶಾಂತತೆಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ. ನಂತರ ಅವನ ಕೋಪವೂ ಸಹ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಂತರ ನರಸಿಂಹನಿಗೆ ಅವಳ ಮೇಲೆ ಮನಸ್ಸಾಗುತ್ತದೆ. ಅವಳನ್ನು ಮದುವೆಯಾಗಲು ಕೇಳಿದ. ಆದರೆ ಅವಳು ಕೆಲವು ಪರೀಕ್ಷೆಗಳನ್ನು ಇಟ್ಟಳು. ಅವಳ ಪ್ರೀತಿಯಿಂದ ಭಯಂಕರ ಉಗ್ರ ನರಸಿಂಹ ಶಾಂತ ಸ್ವರೂಪಿಯಾಗಿ ಬದಲಾದ. ಈ ಅದ್ಭುತವನ್ನು ನೋಡಿದ ದೇವತೆಗಳೆಲ್ಲರೂ ಅಹೋಬಿಲಂ ಎಂದು ಕೂಗಿದರೆಂದೇ ಈ ಪ್ರದೇಶಕ್ಕೆ ಆ ಹೆಸರು ಬಂತು ಎಂದು ಹೇಳುತ್ತಾರೆ. ಅಹೋಬಿಲಂ ಎಂದರೆ ಅದ್ಭುತ ಶಕ್ತಿ ಎಂದರ್ಥ. ಇನ್ನು ಈ ಪ್ರದೇಶದಲ್ಲಿ ನರಸಿಂಹ ಸ್ವಾಮಿಯ 9 ದೇವಾಲಯಗಳಿವೆ. ಇನ್ನು ಅಹೋಬಿಲಂ ಅನ್ನು 2 ಭಾಗಗಳಾಗಿ ವಿಭಜಿಸಿದ್ದಾರೆ. ಕೆಳ ಅಹೋಬಿಲಂ ಮತ್ತು ಮೇಲಿನ ಅಹೋಬಿಲಂ. ಅದರ ಬಗ್ಗೆ ತಿಳಿಯೋಣ ಬನ್ನಿ. 9 ನರಸಿಂಹ ಅವತಾರಗಳಲ್ಲಿ ಮೊದಲನೆಯದ್ದು ಪ್ರಹ್ಲಾದ ವರದ ನರಸಿಂಹ. ಇಲ್ಲಿಯೇ ನರಸಿಂಹನು ತನ್ನ ಭಕ್ತನಾದ ಪ್ರಹ್ಲಾದನಿಗೆ ವರಗಳನ್ನು ನೀಡಿದ. ಇದು ಸ್ವಾಮಿಯ ಶಾಂತ ಸ್ವರೂಪ. ಕ್ರೋಧ ವರಾಹ ನರಸಿಂಹ. ಇಲ್ಲಿ ಸ್ವಾಮಿಗೆ ಹಂದಿ ತಲೆ, ಸಿಂಹದ ದೇಹ ಹಾಗೂ ಮನುಷ್ಯನ ಬಾಲ ಇರುತ್ತದೆ. ಇದು ಬಹಳ ವಿಶಿಷ್ಟವಾದದ್ದು. ಪಾವನ ನರಸಿಂಹ. ಈ ದೇವಸ್ಥಾನಕ್ಕೆ ಹೋದರೆ ನಮ್ಮ ಪಾಪಗಳೆಲ್ಲ ನಾಶವಾಗುತ್ತದೆ. ಕಾರಂಜ ನರಸಿಂಹ. ಇಲ್ಲಿ ನರಸಿಂಹಸ್ವಾಮಿಯು ತನ್ನ ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡಿರುತ್ತಾನೆ. ಅಹೋಬಿಲಂ ನರಸಿಂಹ ಸ್ವಾಮಿ. ಈ ದೇವಾಲಯವು ಎಲ್ಲಕ್ಕಿಂತ ಪ್ರಾಚೀನವಾದ ದೇವಾಲಯ. ಈ ದೇವಾಲಯವು ಗುಹೆಯಲ್ಲಿ ಇರುತ್ತದೆ. ಇಲ್ಲಿಯೇ ನರಸಿಂಹಸ್ವಾಮಿಯು ತನ್ನ ಉಗ್ರ ರೂಪದಲ್ಲಿ ಸ್ವಯಂ ಪ್ರತ್ಯಕ್ಷನಾದ. ಜ್ವಾಲಾ ನರಸಿಂಹ. ಹಿರಣ್ಯಕಶಿಪುವನ್ನು ನರಸಿಂಹಸ್ವಾಮಿ ಸಂಹಾರ ಮಾಡಿದ ಸ್ಥಳವೇ ಇದು. ಇಲ್ಲಿನ ವಿಗ್ರಹವು 8 ಕೈಗಳಿಂದ ಭಯಂಕರವಾಗಿ ಇರುತ್ತದೆ. ಮಾಲೋಲ ನರಸಿಂಹ. ಇಲ್ಲಿಯೇ ಲಕ್ಷ್ಮೀದೇವಿಗೆ ನರಸಿಂಹ ಸೋತು ತನ್ನ ಕೋಪವನ್ನೆಲ್ಲ ಮರೆತು ಶಾಂತನಾದನು. ಯೋಗಾನಂದ ನರಸಿಂಹ. ರಾಕ್ಷಸನನ್ನು ಕೊಂದ ನಂತರ ನರಸಿಂಹಸ್ವಾಮಿಯು ಇಲ್ಲಿಯೇ ಪ್ರಹ್ಲಾದನಿಗೆ ಯೋಗ ಕಲಿಸಿದ. ಭಾರ್ಗವ ನರಸಿಂಹ. ಇದು ವಿಷ್ಣುವಿನ ಮತ್ತೊಂದು ಅವತಾರವಾಗಿದೆ. ಪರಶುರಾಮನು ಇಲ್ಲಿಯೇ ನರಸಿಂಹನಿಗಾಗಿ ತಪಸ್ಸು ಮಾಡಿದ ಎಂದು ಹೇಳುತ್ತಾರೆ. ಇನ್ನು ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ನಂತರ ಅವನ ಕೈಗಳನ್ನು ಒಂದು ನದಿಯಲ್ಲಿ ತೊಳೆದುಕೊಂಡನು. ಆ ನದಿಯೇ ರಕ್ತಕೊಂಡ. ಇನ್ನು ಆಶ್ಚರ್ಯ ವಿಷಯ ಏನೆಂದರೆ ಇಂದಿಗೂ ಸಹ ಅಲ್ಲಿನ ನೀರು ಕೆಂಪಾಗಿಯೇ ಇವೆ. ಉಗ್ರಸ್ತಂಭ. ನರಸಿಂಹಸ್ವಾಮಿಯು ಕಂಬವನ್ನು ಒಡೆದುಕೊಂಡು ಬಂದ ಸ್ಥಳವೇ ಈ ಸ್ಥಳ. ಅದರ ಅವಶೇಷಗಳು ಇಲ್ಲಿಯೇ ಇವೆ. ಇನ್ನು ಇಲ್ಲಿಗೆ ಹೋಗುವುದಕ್ಕೆ ದಾರಿ ಬಹಳ ಅಪಾಯಕಾರಿಯಾಗಿದೆ. ಈ ಪ್ರದೇಶಕ್ಕೆ ಎಲ್ಲರೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ವೇಳೆ ಅಲ್ಲಿಗೆ ಹೋದರೆ ನರಸಿಂಹಸ್ವಾಮಿ ಅಲ್ಲಿ ಇರೋದನ್ನ ನಾವು ಫೀಲ್ ಮಾಡಬಹುದು. ಇದಾಗಿದ್ದು ಗೆಳೆಯರೆ ಇವತ್ತಿನ ವಿಡಿಯೋ. ಅಹೋಬಿಲಂನಲ್ಲಿ ಇಷ್ಟು ಕುತೂಹಲಕಾರಿ ವಿಷಯಗಳಿವೆ ಎಂಬುದನ್ನು ಇತರರಿಗೂ ತಿಳಿಸೋಣ. ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹೀಗೆ ಮಾಡಿದರೆ ಅವರಿಗೂ ಸಹ ಇಂತಹ ಹಲವಾರು ವಿಷಯಗಳು ಗೊತ್ತಾಗುತ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.